ಪ್ರಿಯಾಂಕಾ ವಾದ್ರಾ ಅವರು ಸಂಸತ್ನಲ್ಲಿ ನಿಂತ್ಕೊಂಡು ಏನೋ ಹೇಳ್ತಿದ್ದಾರೆ. ಒಂದ್ಸಲ ಅದನ್ನು ಕೇಳಿಸ್ಕೊ ಬನ್ನಿ, ಅದ್ರ ಬಗ್ಗೆ ಮಾತಾಡೋಣ. 2008 के मुंबई के हमलों का जिक्र किया कि मनमोहन सिंह जी की सरकार ने कुछ नहीं किया. ये तो जानकारी होगी ना कि उसी समय जब वो आतंकवादी हमला चल रहा था तभी उन आतंकवादियों को मार डाला था. एक बचा था और उसको भी फांसी दे दी थी 2012 में. महाराष्ट्र के मुख्यमंत्री ने इस्तीफा दिया. देश के गृह मंत्री ने जिम्मेदारी लेकर इस्तीफा दिया. एक जवाबदेही थी इस देश की जनता के प्रति, इस देश की धरती के प्रति. ಇವ್ರು ಹೇಳ್ತಾರೆ 2008ರ ಮುಂಬೈ ದಾಳಿ ಆದಾಗ ಸರ್ಕಾರ ಸುಮ್ಮನೆ ಕೂತಿರಲಿಲ್ಲ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟರು ಅಂತ. ಇದನ್ನು ಕಾಂಗ್ರೆಸ್ನವರು ತಮ್ಮ ಅಕೌಂಟಬಿಲಿಟಿ ಅಂತ ವರ್ಣಿಸ್ಕೋತಾರೆ. ಆದರೆ ಇದರ ಹಿಂದೆ ಒಂದಷ್ಟು ಅಸಲಿ ಸತ್ಯಗಳಿದೆ. ಅದನ್ನು ಇವತ್ತು ಹೇಳ್ತೀನಿ ಬನ್ನಿ. ಆವತ್ತು ನಮ್ಮ ಭದ್ರತಾ ಪಡೆಗಳು ಪ್ರಾಣದ ಹಂಗು ತೊರೆದು ಉಗ್ರರನ್ನು ನ್ಯೂಟ್ರಲೈಸ್ ಮಾಡಿದ್ರು. ಒಂದು ವೇಳೆ ಅವರು ಹಾಗೇನಾದರೂ ಮಾಡಿಲ್ಲ ಅಂದಿದ್ರೆ ಕೇವಲ 166 ಜನ ಅಲ್ಲ, ಆ ಉಗ್ರರ ಬಳಿ ಎಷ್ಟಿದ್ವಲ್ಲ ಗುಂಡುಗಳು, ಅಷ್ಟು ಖಾಲಿಯಾಗೋವರೆಗೂ ಜನರನ್ನು ಕೊಲ್ತಾನೆ ಇದ್ದರು. ಯಾಕಂದರೆ ಅವ್ರು ಬಂದಿದ್ದೇ ಸಾಯೋದಕ್ಕೆ ಮತ್ತು ಸಾಯಿಸೋದಕ್ಕೆ. ಅವ್ರು ನುಗ್ಗಿದ್ದು ಯಾವುದೋ ಬಾರ್ಡ್ರ್ ಏರಿಯಾದಲ್ಲ, ಮುಂಬೈ ನಗರದ ಮಧ್ಯೆ. ಇನ್ನು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟರು ಅಂತಾರಲ್ಲ, ಆ ಅಕೌಂಟಬಿಲಿಟಿ ಹಿಂದೆ ಏನು ಅಸಲಿಯತ್ತಿತ್ತು ಹೇಳ್ತೀನಿ ಬನ್ನಿ. ಈ ದಾಳಿ ನಂತರ ಗೃಹ ಸಚಿವರಾಗಿದ್ದಂತಹ ಶಿವರಾಜ್ ಪಾಟೀಲ್ ಅವರನ್ನು ಅಲ್ಲಿಂದ ತೆಗೆದು ಪಂಜಾಬ್ನ ಗವರ್ನರ್ ಮತ್ತು ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಆಗಿ ಪ್ರಮೋಷನ್ ಕೊಟ್ಟರು. ಅವರು ರಾಜಕೀಯನ ಬಿಡಲಿಲ್ಲ ಅಥವಾ ಸನ್ಯಾಸತ್ವವನ್ನು ತಗೊಳ್ಳಿಲ್ಲ. ಅದೇ ರೀತಿ 2008ರಲ್ಲಿ ಮಹಾರಾಷ್ಟ್ರ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ವಿಲಾಸ್ ರಾವ್ ದೇಶ್ಮುಖ್ ಅವರನ್ನು 2009ರಲ್ಲಿ ರಾಜ್ಯಸಭೆಗೆ ಕರೆಸ್ಕೊಂಡ್ರು, ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದ್ರು. ಇದನ್ನು ಅಕೌಂಟಬಿಲಿಟಿ ಅಂತೀರಾ ಅಥವಾ ಪ್ರಮೋಷನ್ ಅಂತೀರಾ? ನೀವೇ ಹೇಳಿ. ಕಾಂಗ್ರೆಸ್ ನಾಯಕರು ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ ಅಂತ ಬೊಬ್ಬೆ ಹೊಡಿತಿದ್ದೀರಲ್ಲ. 2014 ಆದಮೇಲೆ ನನಗೆ ನೆನಪಿರಾಗೆ 7 ಅಥವಾ 8 ಬ್ಲಾಸ್ಟ್ಗಳಾಗಿದ್ದಾವೆ. ಆದರೆ ಎಷ್ಟು ಬ್ಲಾಸ್ಟ್ಗಳನ್ನು ತಡೆದಿದ್ದಾರೆ ಅಂತ ಏನಾರು ಗೊತ್ತಾ ನಿಮಗೆ? ಒಂದು ಸಲ ಸರ್ಚ್ ಮಾಡಿ, ಇಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಮತ್ತೆ ವಿಷಯಕ್ಕೆ ಬರೋಣ. 2008ರ ಮುಂಬೈ ದಾಳಿ ಆದಮೇಲೆ ಜೈಪುರದಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಯಿತು. ಹೈದರಾಬಾದು, ವಾರಣಾಸಿ, ಸಂಜೋತಾ ಎಕ್ಸ್ಪ್ರೆಸ್, ಹೀಗೆ ಲಿಸ್ಟು ತುಂಬ ದೊಡ್ಡದಿದೆ. ಪ್ರತಿಯೊಂದು ಬ್ಲಾಸ್ಟ್ನಲ್ಲೂ ಕೂಡ ಕನಿಷ್ಠ ಪಕ್ಷ 50 ಜನರ ಪ್ರಾಣ ಹೋಗ್ತಿತ್ತು. ಒಂದು ಪರ್ಸ್ನಲ್ ಸ್ಟೋರಿ ಹೇಳ್ತೀನಿ. 2012 ಅಥವಾ 13 ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬ ಇಂಜಿನಿಯರ್ ಮುಗಿಸಿದ್ದ. ಅವನಿಗೆ ಮುಂಬೈನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸದ ಆಫರ್ ಬಂತು. ಅವರಪ್ಪ ಬಾಂಬೆಗಂತೂ ಬೇಡ ಕಣಪ್ಪ, ಬೆಂಗಳೂರಲ್ಲಿ ಏನಾರು ಮಾಡ್ಕೊಂಡಿರು, ಇಲ್ಲ ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ಜೀವನ ಮಾಡ್ಕೊಂಡಿರು ಸಾಕು ಅಂತಂದರು. ಯಾಕೆ ಗೊತ್ತಾ? ಅವ್ರಿಗಿದ್ದಂತಹ ಭಯ. 2006, 2008, 2011 ಅಂತ ಮುಂಬೈನಲ್ಲಿ ಪದೇ ಪದೇ ಬ್ಲಾಸ್ಟ್ ಆಗ್ತಿತ್ತು. ಈ ಬಾಂಬ್ ಬ್ಲಾಸ್ಟ್ ಭಯದಿಂದ ನನ್ನ ಫ್ರೆಂಡ್ ರೀತಿ ಎಷ್ಟೋ ಜನ ಯುವಕರು ತಮ್ಮ ಕೆರಿಯರನ್ನು ಬಲಿ ಕೊಟ್ಟಿದ್ದಾರೆ. ದೇಶದಲ್ಲಿ ಒಂದು ಬ್ಲಾಸ್ಟ್ ಆದರೂ ಕೂಡ ಅದು ನಮ್ಮ ಭದ್ರತಾ ಪಡೆಗಳಿಗೆ ಮತ್ತು ದೇಶದ ಸಾರ್ವಭೌಮತೆಗೆ ಎಸೆದಂತಹ ಸವಾಲಾಗಿರುತ್ತೆ. ಆದರೆ ಆವತ್ತಿನ ಸರ್ಕಾರ ಏನು ಮಾಡ್ತಿತ್ತು? ಪಾಕಿಸ್ತಾನಕ್ಕೆ ಬರೀ ಡೋಸಿಯರ್ ಅಂದರೆ ಫೈಲ್ಗಳನ್ನು ಕಳಿಸ್ಕೊಂಡು ಕೂತಿತ್ತು.